ಸೀಲಾಗಿದ್ದು ಹೋಳಿಗೆ ಮಾಡ್ಬೇಕು ನೆನಪಿಲ್ಲ ಇದು ನಾನು ಬಂದಾಗ ಎಲ್ಲ ಮಾಡಿದ್ದೀನಿ. ಸೊ ತಪ್ಪಿದ್ದಲ್ಲಿ ಶ್ರಮಿಸಿದೇವ್ರಿ. ಸೊ ಕ್ಯಾಮ್ರಾ ನಾ ಸಿಂಪಲ್ ಇರೋ ಸೈಡ್ ತೊಗೊಂಡು ಬಂದೀನಿ. ಸೊ 4 ದಿವಸ ಆಯ್ತು ವಿಡಿಯೋ ಮಾಡಿಲ್ಲ, ಯಾಕಂದ್ರಪ್ಪ ಹುಬ್ರಿಗೆ ಹೋಗಿದ್ನಲ್ಲ, ಹುಬ್ರಿಂದ ಬಂದ್ಬೇಕು ನಂಗೆ ಆರಾಮಿಲ್ಲ ಇತ್ತು 2 ದಿವಸ. ಹಂಗೆ ಮೈಮೇಲೆ ತೆಗಿದ್ನಿ, ಕಡಿಮೆ ಅಂತೂ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ 2 ದಿವಸ ನಾನು ಡಾಕ್ಟರ್ ಕಡೆ ತೋರಿಸ್ಕೊಂಬೀನಿ. ಸೊ ಟ್ಯಾಬ್ಲೆಟ್ ಅದ ಕೊಟ್ಟಿದ್ರು, 2 ಇಂಜೆಕ್ಷನ್ ಮಾಡಿ ಮನೆಗೆ ಕಳಿಸಿದ್ರು. ಆರಾಮ್ ಟ್ಯಾಬ್ಲೆಟ್ಗಳು ತೊಗೊಂಡು ಮಲ್ಕೊಂಡಿನಿ. ಆಮೇಲೆ ನೆಕ್ಸ್ಟ್ ದಿನ ಎದ್ದೀನಿ, ನಮ್ಮ ಅಕ್ಕನ ಗಂಡ ಅವ ಬಂದಿದ್ರು. ಅವ್ರ ಜೊತೆ ಟ್ಯಾಬ್ಲೆಟ್ ತೋರಿಸಿ ಅಂತ ಕೇಳಿದ ಡಾಕ್ಟರ್ ನೋಡು ಕಡಿಮೆ ಆಗತ್ತಿಲ್ಲ ಅಂತಂದ್ರೆ. ಆಮೇಲೆ ಅವ್ರು ತೋರಿಸ್ನಿ, ಅವ್ರಂದ್ರೆ ಇದ್ರ ಜಲ್ದಿ ಕಡಿಮೆ ಆಗಿಲ್ಲ, ಇನ್ನೊಂದು 2-3 ದಿವಸ ಆಗುತ್ತೆ, ನಾವೊಂದು ಟ್ಯಾಬ್ಲೆಟ್ ಕೊಡ್ತೀನಿ ಅದನ್ನು ತಿನ್ನತ್ತಂದ್ರು. ಅದನ್ನು ತಿಂದ ಮ್ಯಾಗ ರೀ ನಂಗೆ ಹೈ ಡೋಸ್ ಆಗಂಗಿಲ್ಲ, ಮತ್ತು ರಿಯಾಕ್ಷನ್ ಆಗಿತ್ತು ನಂಗೆ. ಫಸ್ಟ್ ಹೋದ ವರ್ಷ ಆಗಿತ್ತು ನೋಡಿರಿ, ಅದೇ ಸೇಮ್ ರಿಯಾಕ್ಷನ್ ಆಗಿತ್ತು ನಿನ್ನೆ. ಸೊ ಇಲ್ಲಿ ಫೋಟೋ ಹಾಕ್ತಾನೆ ನೋಡ್ರಿ, ಮತ್ತು ಹಿಂಗಾಗಿದ್ನಿ. ಸೊ ಅಂಗಡಿ ಹೋಗಿದ್ನಿ, ಅಂಗಡಿಯಾಗ ಒಟ್ಟು ಒಂದು ಗುಳಿಗೆ ತೊಗೊಂಡು ಅಂಗಡಿ ಹೋಗಿದ್ನಿ. ಅಂಗಡಿಯಾಗ ಕೂತು ಮೊಬೈಲ್ ಯೂಸ್ ಮಾಡ್ತೀನಿ. ಒಮ್ಮೆದೊಮ್ಮೆ ಸ್ಟಾರ್ಟ್ ಐತ್ರಿ ಎಲ್ಲ ಫುಲ್ ಹಿಂಗೆ ಕೆರ್ಚಾಕ. ಆಮೇಲೆ ಹಿಂಗೆ ಬಟ್ಟೆಗಳೆಲ್ಲ ಹಿಂಗೆ ಡೊಂಕಾಗಿದ್ದು ರೀ, ಎಲ್ಲ ಹಿಂಗೆ ಕಣ್ಣು ಮುಖ ಇದೆಲ್ಲ ರೆಡ್ ಫುಲ್ ಕಣ್ಣೆಲ್ಲ ಹಿಂಗೆ ಕ್ಲೋಸ್. ಆಮೇಲೆ ನನ್ನ ಮತ್ತೆ ಪಟೇಲ್ ಡಾಕ್ಟರ್ ಕಡೆ ಕರ್ಕೊಂಡೋದ್ರು. ಅವ್ರು ಕರ್ಕೊಂಡು ಹೋಗಿ ಎಷ್ಟೊತ್ತಾಯ್ತು ಹಿಂಗಾಗಿ ನಾನು ಒಂದು ಅದಾದ ತಕ್ಷಣ ನಾನು ಇಷ್ಟಾಗಿ ಲೇಟ್ ಮಾಡಿದ್ದೆ, ಆದಾಗ ಬರೋಕೆ ಬರಲ್ಲ ಅಂತ ಹಂಗೆ ಅಂತಂದರು. ಅವ್ರದ್ದು ಇಂಜೆಕ್ಷನ್ ಮಾಡಿದ್ರು, ಟ್ಯಾಬ್ಲೆಟ್ ಕೊಟ್ಟರು. ಅಲ್ಲಿ ಒಂದು 5 ನಿಮಿಷ ಮಾಡ್ಕೊಯ್ನಿ, ಅಲ್ಲಿಂದ ಮನ್ಯಾಗ ಬಂದೀನಿ. ಸೊ ಮಾಡ್ಕೊಯ್ನಿ ಎಲ್ಲ ಗಲ್ಯಾಣ ಹುಡುಗರು ಬಸ್ಸು ಗಿಸ್ಸು ಎಲ್ಲ ನೋಡಿ ಫುಲ್ ಕಾರ್ತಿಕರೆಲ್ಲ ಕರ್ಕೊಂಡು ಹೋಗಿರೋ ದವಾಖಾನೆಗೆ ರೀ. ನಂಗೆ ಬಾಕಟ್ ಅಂದ್ರೆ ಬಾಕಟ್ ನೋಡಿ ಹಿಂಗೆ ಎಕ್ದಮ್ ಕೆಂಪು ಆಗಿನಿ ರೀ. ಹಿಂಗ್ಯಾಕೆ ರಿಯಾಕ್ಷನ್ ಆಗತ್ತಿತ್ತು ಏನು ಗೊತ್ತಿಲ್ಲ. ಇನ್ನು ಮುಂದೆ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಕೇಳಿ ಮಾಡಿ ತೊಗೋಬೇಕು. ಸೊ ಇವತ್ತು ವಿಡಿಯೋ ಆಗಿ ಮಾಡ್ತೇನೆ ಅಂದರೆ 5:43 ಐತಿ, 16 ತಾರೀಕು ಶಿವರಾತ್ರಿ ಅದ, ನಮ್ಮಲ್ಲಿ ಕಟ್ಟಿರ್ತೈತಿ. ಸೊ ಅದ್ರ ಸಂಬಂಧಿಗೆ ಎದ್ದು ಪೂಜೆ ಗೀಜೆ ಮಾಡ್ತೀನಿ, ಮತ್ತು 5 ಮಂದಿ ಊಟ ಹಾಕ್ತೇವೆ. ಎಲ್ಲ ಹುಡುಗರಿಗೆ ಕಾಲ್ ಮಾಡ್ತೇನೆ, ಯಾರೊಬ್ಬರೇ ಸತ್ತಿಲ್ಲ, ಎಲ್ಲ ಮಲ್ಕೊಂಡ್ರೆ ಆಮೇಲೆ ಇನ್ನು. ಸೊ ಆಗ ಫಸ್ಟ್ ಪೂಜಾ ಮುಗಿಸ್ಕೊತೀನಿ, ನಮ್ಮ ಮನೆಯಾಗಿಂದ ಪೂಜಾ ಮುಗಿಸ್ಕೊಂಡು ಅವ್ರನ್ನೆಲ್ಲ ಹೋಗಿ ಕರ್ಕೊಂಡು ಬರ್ತೇನೆ. ಕ್ಯಾಮ್ರಸ್ ಯಾರು ಫಸ್ಟ್ ಮಾಡ್ತೀರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿರಿ. ಫ್ರೆಶ್ ಆಗಿನಿ, ಜಾಕಾದಾಗ ಮಾಡ್ತೀನಿ. ಸೊ ಪೂಜೆ ಮಾಡೋಗ್ತೀನಿ. ಕ್ಯಾಮ್ರಸ್ ದಿನ ಪೂಜೆ ಮಾಡಿಲ್ಲ, ಫಸ್ಟ್ ಕಾರ್ತಿಕ್ ಕರ್ಕೊಂಬರ್ತೀನಿ. ಅವಾಗಿಂದ ಫೋನ್ ತಾನೆ ಅಪ್ಸಾತಿಲ್ಲ, ಕಾರ್ತಿಕ್ ಕರ್ಕೊಂಬರ್ತೀನಿ ಹೋಗೀಗ. ಇನ್ನು ಯಾರೂ ಫೋನ್ ಅಪ್ಸಿಲ್ಲ, 5 ಮಂದಿ ಊಟ ಹಾಕ್ಬೇಕು ಬೆಳಿಗ್ಗೆ ಪೂಜೆ ಆಗ್ಬೇಕಾ. ಸೊ ಇನ್ನು ನಿದ್ದೆ ಮಾಡತ್ತ ಎಬ್ಸ್ಕೊಂಬರ್ತೇನೆ ರೀ. ಇವ್ನು ನೋಡ್ರಿ, ಇವ್ನ ಎಬ್ಸ್ಕೊಂಡು ರೆಡಿ ಮಾಡಿನ ಕರ್ಕೊಂಬಿಟ್ಟೇನಿ, ಯಾಕಂದ್ರೆ ಮತ್ತೆ ಮಲ್ಕೊಂಡು ಹಂಗಿಲ್ಲ. ನಿನ್ನೆ ಹಿಟ್ಲ ಕುಕ್ಕತ್ತೆ ನಿಂದು ಹಾಕೊಂಡು ತುಸ್ಕೊಂಬಂದ್ರೆ ಕೇಳಿಲ್ಲ ನಂಗೆ. ರಾತ್ರಿ ಈಗ ನೋಡಿ ಇಲ್ಲ ಸರ, ನೋಡ್ರಿ ಅಮೃತ ಕತ್ಲ್ಯಾಗ ಪೂಜೆ ಮಾಡ್ಕೋಬೇಕು ಶಿವರಾತ್ರಿದ, ಮತ್ತು ಊಟ ಭೀ ಅವಾಗ ಹಾಕಬೇಕು. ಟೈಮ್ ಆಗುತ್ತೆ ಅನ್ಸೈತಿ. ಪೂಜೆ ಹಾಕ್ತೇವೆ ತೋರ್ಸ ನೋಡ್ರಿ ನಿಮ್ಗೆ ಶಿವರಾತ್ರಿದ ಹಾಸ್ಬೇಕು. ಎಲ್ಲ ಅಡುಗೆದ ಮಾಡಿದಾರೆ ಮಮ್ಮಿ ಕಾರ್ತಿಕ್ ಮಮ್ಮಿ ಅದೆಲ್ಲ ಕೂಡಿ ಅಕ್ಕದ ಕೂಡಿ ಬೆಳಗ್ಗೆ ಮಮ್ಮಿ ಹಾಕ ನೋಡ್ರಿ. ಈಗ ಶಿವರಾತ್ರಿ ಕಟ್ಟಿಗಳು ಅನ್ನ ಯಾಕೆ ಮಾಡ್ತಾರ ಹೇಳ ನೆಟ್ಟಿಗೆ ಹೇಳ್ತಾರೋ. ವರ್ಷ ಶಿವರಾತ್ರಿ ಕಟ್ ಮಾಡ್ತೇವೆ ನಾವು. ಎಲ್ಲ ಡಿಸ್ಪ್ಲೋ ಇತ್ತು ಗವಾಣಿಗಿದ್ದಾಗ, ಈಗಿಲ್ಲ. ಈಗ ಹೊಡ್ಕೊಂಡು 1 ಕಿಲೋ ಮಾಡೋದೇನು. ನಾ ಪ್ರತಿಭಾ ದೀಪ ಜರ ಕೂತಳು, ಅಪ್ಪು ಸಳನಾಗಿ ಅದು ಹಾಳು ಅದ. ಪಾರ್ಟಿ 3 ಗಂಟೆಗೆ ಮಾಡ್ಬೇಕಂತ. ಇಲ್ಲಿ ಯಾವ ಸಿಟಿಯಾಗ ಹುಡುಗರು ಎದ್ದು ಬರೋರು, ಹೋಳಿಗೆ ಅವಾಗ 12 ಗಂಟೆಗೆ. ನಮ್ಮ ಊರಾಗಿದ್ದರು ರೀ 5 ಮಂದಿ ಗ್ರೂಪ್ ಮಾಡಿ ಹುಡುಗರೆಲ್ಲ ರಾತ್ರಿ ತಿರುಗಾಡ್ತಿರ್ತಾರ, ಯಾಕಂದ್ರೆ ಊಟಕ್ಕೆ ಎಲ್ಲಿ ಕಡಿತಾರತ್ತ ಅಂದ. ಸೊ ಅದ್ರ ಸಂಬಂಧ ಇಲ್ಲಿ ನೋಡ್ರಿ ಇವ್ರು ನಿನ್ನೆ ಇದ್ದಾನೆ, ಯಾರು ಬರ್ಬಾರ್ದು ಸಿಟಿಯಾಗಿಂದ ಮತ್ತೆ ಈಗ ಪಟ್ ಪೂಜೆ ಹಾಕ್ತೀನಿ.
ಹಳ್ಯಾಗಿ ತಿರ್ಗಾಡ್ತಾವ ಹುಡುಗರೆಲ್ಲ. ಕಾರ್ತಿಕ್ ಒಬ್ಬಗ ಬಿಟ್ಟದಿಲ್ಲ, ಅದು ಪಾಪ ಬರ್ತೈತಿ, ಬರಾಕ ಬೇಕಲ್ಲ ಮತ್ತ. ರಾಮರಾಜ ಅಣ್ಣ ಮಾಡ್ಬೇಕ್ರಿ. ಕೇಕ್ ಎತ್ತಲೆ ನಮ್ಮ ಅಪ್ಪ ಮಾಡ್ತಿರು. 2 ವರ್ಷ ಐತಿ ಈಗ ನಾನು ಮಾಡ್ತೀನಿ. ಇದು 2ನೇ ವರ್ಷ. ಹೊಳಿತಾ ಎಲ್ಲ ಇಡೋ ಅಮ್ರೋಜ್ ಈಗ ನಮ್ಮ ಆಯುಷ್ ಅದು ಬಂದಾರೆ ನೋಡ್ರಿ. ನಾನು ಇದ್ದೇ ಇದ್ದಾರೆ ಪಾಪ. ಎಲ್ಲರಿಗೆ ತ್ರಾಸ ಕೊಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ. ಆಯುಷ್ ತ್ರಾಸ ಕೊಡತ್ತ ರೀಲ್ಸ್ ಆಗೈತಿ ಈಗ. ಎಲ್ಲರೂ ಕಾಡ್ಬೇಡಿ. ಎಲ್ಲ ಮಾಡೋದೈತಿ ನೋಡ್ರಿ. ಮುಂದಿನ ತೋರ್ಸಕತ್ತೆ ಬಿಟ್ಟಿರೋ ಅಷ್ಟಲ್ಲೇ ಮಾಡ್ಬೇಡು. ಬಸ್ ಯಾವಾಗಿಂದ ಪೋರ್ಸೋದು? ಫೋನ್ ಸಾಲಿಡ್ತು ನೋಡಿಲ್ಲ ನಾನು ಯಾರಾದ್ರೂ ಫೋನ್ ಮಾಡಿದ್ದಾನೆ. ನಿನ್ ಫೋನ್ 5 ಸಲ ಅಲ್ಲಿ ಬರ್ತು. ಇನ್ನು ಕೆಲಸ ಹೊಡೆದಿ ಅಂತಿಲ್ಲ. ನಮ್ಮ ಮಮ್ಮಿ ಸರ್ಕೆ ವ್ಯಾಪ್ಸಾಕಂತ ನೋಡ್ರಿ. ಬಸ್ ನೀ ನಿಮ್ಮ ಮಮ್ಮಿ ಹಚ್ಚದ ಮಾತು ಬಸ್ ಮಮ್ಮಿ ಹಚ್ಚ ಒಟ್ಟ ಫೋನ್ ಹೋಗ್ಸ ತಲೆ ತಾಪ ಆಗೈತಿ. ಈಗ 4 ಸಲ ಪೂಜಾ ಮಾಡೋದು, ಆಮೇಲೆ ಮನೆ ಹೋಗ್ಕೋದು ತಾಯಿ ಕಿರ್ನಾಗಿ ಅನಕ ಬಂದಾರಿ. 3 ಮಂದಿ 2 ಮಂದಿ ಅವ್ರಿಗೆ ರಾಮರೋಜ್ ಇವಾಗ 5 ಮಂದಿ ಬಂದ್ರು. ಇದೆಲ್ಲ ಸೆಟಪ್ ಮಾಡ್ಕೊಂಡಿನಿ. ಈಗ ಸಂಘ ಪೂಜಾ ಮಾಡ್ಕೊತ ಇವೆಲ್ಲ ಹಚ್ಬೇಕು. ಟೋಪಿ ಹಾಕೊಡು. ಟೋಪಿ ಹಾಕೊಂಡ್ರೆ ಟೋಪಿಗೆ ನಂಗೆ ಗಿರಿಜನಲ್ಲ. ನೀವು ಫಸ್ಟ್ ಹೂ ಹಾಕ್ತಾರೆ. ಅಯ್ಯೇ ಫೋನ್ ಹಚ್ಚಿದ್ದೀನಿ. ಯಾಕೆ ಓಡಾಕ್ ಮಾಡಿದ್ದೆ ನಿಂಗೆ ಬಾಲ್ ಗಿರಾಕ ಮಾರಕ್ಕೆ ನೋಡ್ಲ ದಿನ ಆರ್ಮಿ ಸೆಲೆಕ್ಷನ್ ಮಾಡಕೊಂಡೆ. ಯಾರು ಬೇಕಾದ್ರು ಶಾಂತಿ ಮನೆಗೆ ಹೊಂಟಿದೆ ಅಂತ ಹೇಳೋದಿಲ್ಲ. ಫೋನ್ ಹಚ್ಚಿದ್ದು ಚಲೋ ಆಗಿದೆ. ನಾವ್ ಎದ್ದು ಆಮಟೆ ಮಾಡಿಕ್ಕಿದ್ದೀನಿ. ಸ್ಟಾರ್ಟ್ ಮಾಡಿಲ್ಲ ನಮ್ಮ ಬಸ್. ಇಡುತ್ತಿ ಹಿಂಗ ಹೋಗೈತಿ. ಆಮೇಲೆ ಮಾತ್ರ ವರ್ಷ ತೆಗಿದಿ. ಸೆಕೆಂಡ್ ನಿಂಗೆ ಗೊತ್ತಾ? ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಅಷ್ಟೇ ಕಲರ್ ಆಯ್ತಾ? ಹೌದಾ? ಈ ಸೀಲಿ ಇದಿಲ್ಲ. ಶೀಲೆ ಅದು ಉಪಯೋಗ ಇದೆ ನನಗೆ. ಅಲ್ಲಿ ಬರತ್ತಿಲ್ಲ ಕರೆಂಟ್ ಇಲ್ಲಿ. ಬ್ಯಾಡ್ಸೇನ ಇಲ್ಲಿ ನೋಡೋ ಇದನ್ನ ಮತ್ತೆ
ಅನ್ನದಾಗ ಊಟ ತರ ಬೀಳ್ಬಾರ್ದಪ್ಪ ಬ್ರ್ಯಾಂಡ್ ತಗೋಬೇಕಿಲ್ಲ. ನೀ ಏನಾಗೋದೈತಿ ಅವ್ರು 4 ಮಂದಿ ವಿಡಿಯೋ ಮಾಡೋ ನಾವಪ್ಪ ಹಿಂಗೆ ನಾನು ಕಾರ್ತಿಕ್ ಪೀಡೆ ಮಾತಾಡ್ಬೇಕು. ನಾನು ಹೋಗೋ ಕಾರ್ತಿಕ್ ಪಿಡಿಯೋ ಕಟ್ಕೊಂಡು ಎಲ್ಲರೂ ಬಲಗೈ ಮುಂದ್ ಮಾಡ್ರು ಅಡುಗೆ ಮುಂದ್ ಮಾಡ್ತಾರ ನೋಡ್ರಿ. ಇಲ್ಲ ನಾನು ಬಾತ್ರೂಮ್ ಬಂದಿ ಅಡುಗೆ ಕೂಡ ಮನಸ್ಲೇ ಬಂದಿಲ್ಲ ಬಂದೈತಿ ಅದು ಮನಸ್ಲೇನೆ ಬಂದಾಗ ಮನಸ್ಸಲ್ಲಿ ಬಂದ್ರ ಅವ ಮನಸ್ಸಲ್ಲೇ ಬರ್ತಾರೆ ಬಾಯ್ತು ಅವ ಅಟ್ಟ ಬರ್ತಾರೆ ಅವನ್ನ ಬರ್ಲು. ಹಾಕಲ್ಲ ಬಟ್ಟೆ ಐದು ಕೊಡ್ನಿ ನಾನು ಮಾಡ್ತೇನೆ ಪ್ರಿನ್ಸಿಪಲ್ ತಿಳಿತೇನೆ ನನ್ನ ಈ ಕಡೆ ನಮ್ಮೇ ಮಾತಾಡ್ತಾಳೆ ನೋಡಿ ನಮ್ಮೇ ಲಾಗದಾಗ ಮಾತಾಡ್ತಾಳೆ ಅಲ್ವಾ ಗಪ್ ಹಿಡ್ಕೊಂಡ್ಕೊಂಡಿದ್ದೇನೆ ಆ ಕಡೆ ಗಿಲ್ಲು ಬಲ್ಲ ಬೇಡ ಐಸ ಹೊಟ್ಟೆ ಕೇಳುದ ಏ ಪೂಜಾ ಮಾಡೋದ್ರಿ ಯಾಕ್ರೆ ಮಾತಾಡ್ತೀರಿ ಗಪ್ರಲೆ ಎಲ್ಲಿ ಸ್ಪರ್ಶಲ್ಲ ಇದಲ್ಲ ಪ್ರೊಸೀಜರ್ ಬನಿಗಲ್ ಆಮೇಲೆ ಅದು ಇಂಗ್ಲಿಷ್ ನೀವು ಸೇರೆ ಪ್ರಾರ್ಥನೆ ಇರಲ್ಲ ನಾವು ಆರಾಮಿಲ್ಲ ಹಂಗಾಗಿತ್ತು ಇವ್ರಿಗೆ ಭೀ ಮಾಡೋದಿ ಅಡುಗೆ ಮಾಡ್ಬೇಕು ಮಾಡಬೇಕು ಹೆಸರು ತಗೋಗಿಲ್ಲ. ಹೆಸರು ಇಲ್ಲೂ ಹೂವ ಇಲ್ಲದಿದೆಯಾ ನನಗೆ ಮಾತ್ರ ಈ ಥರ ಹೂವ ಮದಿ ಅವರೇ ಬಂದಿದ್ದೆ ಯಾಕೆ ಪೂಜಾ ಆಯ್ತು ಬಾ ಐದು ತೆಗಿರು ಹುಡುಗಕ್ಕೆ ಆಯ್ತು ತೆಗಿಬೇಕು ಹೆಂಗ ನಿದ್ದೆ ಆಗಿದಾರೆಲ್ಲ ಇನ್ನ ಸ್ಟಾರ್ಟ್ ಮಾಡ್ರಿ ಊಟಕ್ಕೆ ಕಾರ್ತಿಕ್ ಮುಂದ್ಸರಿ ಇದನ್ನ ಬೆಲ್ಲದ ನೀರು ಹಾಕ್ರಿ ಲಿಂಬೆ ಅಂತ ತಂದಿರಂಗಿಲ್ಲ ನಮ್ಮ ಮನ್ಯಾಗಿತ್ತು ಲಿಂಬೆ ಅಂತ ನಾವು ಎಲ್ಲ ಮುನ್ಸರಿ ಪುಡಿ ಏನಂತ ಹಚ್ಚಿದ್ದೆ ಮತ್ತೆ ಅದನ್ನೇನು ಮಾಡ್ತಿದ್ದಿ ಸ್ಟಾರ್ಟ್ ಐತ್ರಿ ಊಟ ಒಟ್ಟು ಹಂಗೆ ಗುದ್ದಾಡಿ ಪೂಜಾದ ಮಾಡಿ ನೆನಪಿಲ್ಲ ಇತ್ತು ನೆನಪು ಬಂದೆ ಎಲ್ಲ ಮಾಡಿದ್ದೀನಿ ಸೊ ತಪ್ಪಿದ್ದಲ್ಲಿ ಶ್ರಮಿಸಿದೇವ್ರಿ ನಡ್ತೈತ ವಾಸ್ ಬಿಡಿತಿದ್ದೇವ ತಿನ್ನತ್ನಾಗ ತಿನ್ನಾರಿ ಪ್ರಾಬ್ಲಮ್ ಬೇಡ ಹಿಂಗೆಲ್ಲ ನೋಡ್ರಿ ಅದ್ದು ಬಂದಾಗಿಂದ ಒಟ್ಟು ಮಾಡತ್ತಾಳ ಹೋಗ ಮಾಡ್ಕೋಗ ತಿನ್ರು ಹೊಟ್ಟು ತುಂಬ ತಿನ್ರು ಮತ್ ಬೇಕತ್ತು ಕಾರ್ತಿಕ್ ಬಿಸಿ ಐತೆ ಬಳಸಿ ಐಸ ಹೊಟ್ಟು ತುಂಬ್ತಾನ ಹಾನ ನಂಗೆ ಬಳಸ್ಕೊಂಡ್ ಏನತ್ತಾರ ಅವರ ಬಳಸ್ತಾರ ತಂದು ಕಾಲ ಅಮೃತ 5 ತೂತ್ ತೆಗಿಯಂದ್ರ ಇವ್ರು ರಿಟೇಟ್ ತಗದಾರು ನಾವು ಸಣ್ಣ 5 ತೂತ್ ತೆಗಿಯಂದ್ರ 5 ಹೋಳಿಗೆನೂ ತೆಗಿತಿದ್ದು ಬೇರೆ ಅನ್ನ ತಗೋತಿದ್ದು ಹೆಂಗ್ ಗುರುತಿಲ್ಲ ಪಾಪ ಇಲ್ಲಿ ಬಿಡು ತಿನ್ರು ಪಟ್ ತಿನ್ರು ರಾಯಸ್ ತಿನ್ಬೇಕು ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಗವಾನ್ಯಾಗ ಇದ್ದಾಗ ನಾವು 5 ಮಂದಿ ತಿರುಗಾಡ್ತಿದ್ವು ರಾತ್ರಿ ಮಜಾ ಬರ್ಕೋತ ಲಿಂಬಿಕೆ ಯಾರ ಕಡೆ ಹಚ್ಚಾವ್ತಾವು ಹೋಳಿಗೆ ಯಾರ ಕಡೆ ಹಚ್ಚಾವ್ತಾವು ತಂದು ತಗೊಂಡ್ ತಿರುಗಾಡ್ತಿದ್ವಿ ರೀ ಎಲ್ಲ 5 ಮಂದಿ ಗ್ರೂಪ್ ಮಾಡ್ಕೊಂಡ ಯಾರಿಲ್ಲ ಕಾಲ್ಬಳ ಮತ್ತೊಂದು ಏನಂದ್ರ ನಾವು ಸಣ್ಣ ಮತ್ತು ಗುಂಡ್ಯಾಗ ಎಷ್ಟಾಬ್ಲತ್ತ ಇಡ್ತಿರು ಅವ್ರ ಒಂದ್ ಮನ್ಯಾಗ ಒಂದ್ ಮನ್ಯಾಗ ಅವ್ರೆಲ್ಲ ತಿಂದದ್ದು ಅದು ಲಾಸ್ಟ್ ಓದಿದ್ ನೋಡ್ರಿ ಗುಳೋನಿ ನೀರತ್ತು ಓದಿರ್ತಿದ್ವಿ ಇದ್ರಾಗ ಲಾಸ್ಟ್ ಅದನ್ನ ಕುಡ್ಯಾಕ ಕುಣಿಸ್ರಿ ನಮಗ ಗುಂಡ್ಯಾಗ ನಂಗೆ ಕುಣಿಸೋರು ಒಂದ್ ಮನ್ಯಾಗ ನಂಗೆ ನಮ್ಮ ಐ ಬಿ ಈಗ ಅದು ಬಂದ ನೋಡ್ರಿ
ಹಾಂ ಪಾಪಡ ಆಶೀರ್ವಾದ ಮಜಾ ಐತ್ರಿ ಅನ್ನ ತಪ್ಪಿದ್ದಲ್ಲಿ ಕ್ಷಮಿಸಿ ಬಿಡು. ದೇವ್ರಿಗೆ ಅನ್ನ ನಂಗಲ್ಲ ದೇವ್ರಿಗೆ ಏನಂತಲ್ಲ ಎಲ್ಲ ಕೂತಿದ್ದಿ. ತಗೋ ಆಶೀರ್ವಾದ ತಗೋ ಇಲ್ಲಿಂದ ಈ ಸಲ ಇಲ್ಲ ಎಟಕ್ಕೆ ಅದು ಒಂದು ಚಿನ್ನ ಚಲೋ ಮಾಡಿ ಚಿನ್ನ ಬಿಡಿಸಿದ ಇವ ಚಿನ್ಯಾಗ ಚಿನ್ನ ಈ ಕಡೆ ನೋಡು ಚಿನ್ನ ಈ ಕಡೆ ನೋಡು ಇವ್ ಚಿನ್ಯಾಗ ಫೋನ್ ಹಚ್ಚಿ ಈ ಕಡೆ ಊಟಕ್ಕೆ ಬಂದ ನಾನು ಮಜಾಕ್ ಮಾಡ್ಬಿಡು ಇಟ್ ಲಘು ಚಾರ ಊಟ ಮಾಡ್ತಾರತ್ತ ಕೇಳತ್ತ ಚಿನ್ನ ಶುರು ಆಗ್ತಾಯಿತ್ತು ಯಾಕೆ 5 ಗಂಟೆಗೆ ಹೊಸನ ಬಸ್ 5 ಗಂಟೆ ಹೊಸನ ಆತವ ಅನ್ನ ಮಜಾಕ್ ಮಾಡ್ಬೇಡು ಇಟ್ ಲಘು ಚಾರ ಊಟ ಮಾಡ್ತಾರ ಮಲ್ಕೋತಾನತ್ತ ಯಾರು ಬಿಡ್ತಾ ಐಶಾ ಸರ್ ಯೋಚಿಸ ರಾಯ್ಸ್ ತಿಂದ್ರು ಪಟ್ ಪಟ್ ಕಾರ್ತಿಕನ ನಮ್ಗೆಲ್ಲಾಗ ಕಾರ್ತಿಕನ ಇರ್ಲಾಬೇಕಂತ ಬಾ ಮಂದಿ ಕಾರ್ತಿಕನ ಇನ್ಸ್ಪೈರ್ ತಗೊಂಡಾರ ಬಾ ಮಂದಿ ಇನ್ಸ್ಪೈರ್ ತಗೋಬೇಡ್ರಿ ಈಗ ಗೊತ್ತಾಯ್ತು ಯಾರು ಇನ್ಸ್ಪೈರ್ ತಗೊಂಡ್ರು ಎಲ್ಲ ಮುಂದೆ ಇದ್ದಾರೆ ಕತ್ಯ ಕಾರ್ತ ಬೇಕ್ರಿ ಆನಿಮೇಲ್ ಮೋಜಿಗೆ ಬೇಕೇನಲ್ಲ ವಯಸ್ಸ ಅದಕ್ಕೆ ಕಾರ್ತಿಗೆ ನಂಬಲ್ಲಿ ಬಂದದ್ದು ಬಸ್ಸ ಇಟ್ಟಿರ್ತದ ನೋಡು ಬಸ್ಸ ಒಬ್ಬ ನೋಡ್ರಿ ನಮ್ಮಲ್ಲಿ ಕಾರ್ತಿಕ್ ಗೋವಾ ಇದ್ದಿದ್ದು ಮುಂದಿನ ಸಲ ನೀವು ಅವತ್ತು ಬಿಟ್ಟು ಬಿಟ್ಟು ಹೊಂಟಿರ್ ತಗೋರಿ ಹೋಗ್ರಿ ಐಸದ ಅಲ್ಲಿ ಹೋಗಿ ನೋಡು ದೂಸಾಗರ್ ಪ್ಲಾನ್ ಆಗಿ 15 ವರ್ಷ ಇತ್ತು ನಾವು ಹೋಗೋದ ಇನ್ನ ಹೊಂಟಿದ್ವಿ ದೂಸಾಗರ್ಕ ಇವ್ರ ಬಸ್ಸಾಗಿಸ ಫುಲ್ ಸಣ್ಣವ್ರದ್ರ ಸಾಲಿ ಹೋಯ್ತಿರು 1ನೇ 2ನೇ ಅವಾಗ ಪ್ಲಾನ್ ನಿಕ್ಕಿದ್ದು ನಾವು ಈ ತಿರುಗಿ ಇವ್ರ ಕಾಲೇಜ್ಗೆ ಹೋಗಿ ಇವ್ರ ಟ್ರಿಪ್ ಹೊಂಟ್ರ ನಾವಿನ ಹೊಂಟಿದ್ದೆವು ನಮ್ ಸಾರ್ ತಿರ್ಗಾಡ್ದ ನೋಡ್ರಿ ಪಶ ನಮ್ ಕಾರ್ತಿಕ್ ಒಬ್ಬ ಐಶ ಒಬ್ಬ ಹಂಗ ಇಲ್ಲಿ ಒಂದ್ ಚೂ ಆಯ್ತು ಈಗ ಬಂದ ಸ್ಟಾರ್ಟ್ ಆಡಕ ರಾಮ್ರೋಜ್ ಊಟ ಇತ್ತು ನಮ್ಮ ಹುಡುಗರ್ದೀಗ ಕೈಯಾಗಿಂದ ಕೆಂಪು ಕಲರ್ ತೆಗಿರು ಹಾ ನಿಲ್ ಒಬ್ಬೊಬ್ರು ತಗೊಂಡಿ ಸರ ಕಾರ್ತಿಕ್ ಸ್ಟಾರ್ ಮಾಡಿ ಹಿಂದಿತ್ತಪ್ಪ ಹಿಂದಿ ಕರ್ತ ಇಳಿತು ಬಸ್ ಹಾಕೋ ಬಾ ಹಿಂಗ್ಯಾಕೋ ಅದನ್ನ ನೆಕ್ಕೋತಿದ್ರು ಕತ್ ವಯಸ್ಸ ಹಾ ತಂತದವ ಜರ ಚೂರ್ ಚೂರ್ ಆಯ್ತು ಆಗೋಲ್ಲ ತಂತಿ ಹಾಕಿದ್ರಿ ಆದ್ರೂ ಭೀ ಗುದ್ದಾಡತ್ತ ಆಯ್ತು ಕರ್ಗೊಳೆ ಆದ್ರೆ ಹೊಡಿತೈತಿ ಈಗ ಹೇಳ್ರು ದೇವ್ರಿಗೆ ಕಾಲ್ ಬಿಡ್ರಿ ಮತ್ತೆ ನಾನು ತಿಂದಿದ್ದೆಲ್ಲ ಹೊಸ ಕಾಲ್ ಕೊಡ್ರಿ ದೇವ್ರಿಗೆ ಹಿಂಗೈತ್ ನೋಡ್ರಿ ಮುಗಿತ್ತು ಪೂಜಾ ಬಸ ನೆನಪಲ್ಲ ಎಲ್ಲಿದೆ ಇವ್ರ ಮಾನ್ ನೋಡ್ರಿ ದೇವ್ರಿಗ ಈ ದೇವ್ರಿಗೆ ಇವ್ರ 5 ಮಂದಿ ಮಾನ ಇವ್ರ 5 ಮಂದಿ ಊಟ ಹಾಕಿದ್ರನ ಎಲ್ಲ ಓಕೆ ಕಾಲೇಜ್ ಚೆನ್ನಾಗಿ ಮಾತಾಡ ನೋಡ್ರಿ ಎಲ್ಲರೂ ಎಷ್ಟು ನಂಬಳು ಹೇಗಪ್ಪ ಈಗ ಗಪ್ಪಕ್ಕೋ ವಿಡಿಯೋ ಮಾಡಕ್ಕೆ ಆಗೋಲ್ಲ
ಇಲ್ಲಿ ಬಿಡು ಯಾಕೆ ಚಂದ ಆತೈತಿ ನೋಡು ಇಲ್ಲ ಮಾತಿಲ್ ಖರೆ ಹಾ ಕೋಣು ಮಾತಾಡ್ದು ಅಲ್ಲಿ ಬಿಡು ಇಲ್ಲ ಆಯುಷ್ ಅಂದ್ ಬೇಡ ಇಲ್ಲೇ ಬಿಡು ಇಲ್ಲಿ ಬಿಡು ಆಯುಷ್ ಮಾಮ ಮಾಮ ಆಯುಷ್ ಮಾಮ ಅಂದ್ರು ಕಾಲ್ ಬೇಡ ಆಯುಷ್ ಮಾಮ ಅಯ್ಯೋ ಯಾರೇನೋ ಕಾರ್ತಿಕ್ ಮಾಮರ ಅಣ್ಣ ಮಾಮ. ನಿಮ್ಮ ಮಾಮನ್ ಬಿಡು ಈ ಮಾಮಂದ ಯಾಕ ಬಿಡ ಅಂದ್ ಬೇಡ ಹಚ್ಚಿವೆ ಆಶೀರ್ವಾದ ಮುಗಿತ್ತು ನೋಡ್ರಿ ಅಮೃತ ಹೋಗಿದ್ದೀರಿ ನೆಲ್ಲ ಒಂದೇ ಪೋಸ್ ಕೊಡಕ್ರಿ ಇಡೀ ಕಾರ್ತಿಕ್ ಎರಡು ಐಟಮ್ ಥ್ಯಾಂಕ್ ಯು ಏಯ್ ಥ್ಯಾಂಕ್ ಯು ಯಾವ್ದು ಬಂದಿದ್ರು ಥ್ಯಾಂಕ್ ಯು ಕಾರ್ತಿಕ್ ಚಿನ್ಯ ಥ್ಯಾಂಕ್ ಯು ಅದ್ರ ಬಿಂದ ಇದಾವ ಬಸ್ಸ ಥ್ಯಾಂಕ್ ಯು ಮತ್ತೆ ಶಿವನ ಶಿವನ ಬಾಬಾಯ್ ಕಳ್ಸ್ಬಿಟ್ಟು ಹೊರಗೆ ಅವ್ರನ್ನ ಹೋಗ್ರಿ ಮತ್ತೆ ಮಲ್ಕೋರ ಸೊ ಫ್ಯಾಮ್ರೋಜ ಪೂಜಾ ಒಳಗೆ ಇಲ್ಲಿಗೆ ಇತ್ತು ನೋಡ್ರಲ್ಲ ಯಾವ ಥರ ಪೂಜೆ ಮಾಡಿದಂತ ಸೊ ಎಲ್ಲ ನೆನಪಿಲ್ಲ ಇತ್ತು ಅದ್ರ ಅನ್ಸ್ಕೊಂಡು ಮಾಡೀನಿ ಪಪ್ಪ ಮಾಡ್ತಿದ್ರು ಹೋದೋಸ್ ಮಾಡಿದ್ನಿ ಡಿವೋರ್ಸ್ ಬಂದು ನೆನಪಿಲ್ಲ ಫ್ಯಾಮ್ರೋಜ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ